ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಿನ್ನೆ 220 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ. ನಾನು ನಮ್ಮ ಮನೆಯವ್ರಿಬ್ರು ಕೂಡ ತುಂಬಾನೇ ಸುಸ್ತಾಗೋಗಿತ್ತು. ನಮ್ಮ ಮನೆಯವರು ಅಂತದ್ರಲ್ಲೂ ಕೂಡ ಕೆಲ್ಸಕ್ಕೆ ಹೋಗಿದ್ರು. ಅವರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿರೋದೇ ಗೊತ್ತಿಲ್ಲ, ಅಷ್ಟು ಗಾಢವಾಗಿ ನಿದ್ದೆಗೆ ಹೊಂಟೋಗಿದ್ವಿ. ಮತ್ತೆ ನಿನ್ನೆ ನೈಟ್ ಮಳೆ ಊದಿತ್ತು, ಮತ್ತೆ ಕರೆಂಟ್ ಹೊಂಟೋಗಿತ್ತು, ನಿದ್ದೆನೆ ಮಾಡಿರ್ಲಿಲ್ಲ ಇದ್ರುಕೊಂಡು ನಾನು. ಅದಕ್ಕೆ ನೈಟು ಲೇಟಾಗಿ ಮಲ್ಕೊಂಡೆ, ಮತ್ತೆ ಬೆಳಿಗ್ಗೆ ಲೇಟಾಗೂ ಕೂಡ ಎದ್ದೆ. ಒಂದಿನ ಎಲ್ಲಾನು ಕೂಡ ಟ್ರಾವೆಲ್ ಮಾಡಿದ್ರೆ ಒಂದಿನ ಎಲ್ಲಾನು ರೆಸ್ಟ್ ತಗೊಳ್ಳೇಬೇಕು. ಯಾಕೆ ಅಂತಂದ್ರೆ ಹುಷಾರ್ ತಪ್ಪದ್ದು ಜಾಸ್ತಿ. ನಾನು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬಂದ್ರೆ ಅಷ್ಟು ಬಾಡಿ ಸ್ಟ್ರೈನ್ ಅಂತ ಅನ್ಸಲ್ಲ. ಇನ್ ಬೆಳಿಗ್ಗೆ ಹೋಗಿ ಸಂಜೆ ಗಂಟ ಓಡಾಡ್ಕೊಂಡ್ ಬಂದ್ರೆ ತುಂಬಾನೇ ಬಾಡಿ ಸ್ಟ್ರೈನ್ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಎಲ್ಲಾರು ಹೊರಗಡೆ ಹೋಗಿ ಬಂದ್ರೆ ನಾನು ಸ್ವಲ್ಪ ಆದಷ್ಟು ರೆಸ್ಟ್ ತಗೊಳ್ಳೋದು ಜಾಸ್ತಿ. ಮತ್ತೆ ಶೆಕೆಗೆ ನಮ್ಮ ಮನೆಯವ್ರಿಗೆ ತುಂಬಾ ಕೂದಲು ಉದುರುತ್ತಿತ್ತು. ಅದಕ್ಕೆ ನಮ್ಮ ಮನೆಯವರು ಹೇರ್ ಕಟ್ ಮಾಡಿಸ್ಕೊಂಡ್ ಬಂದ್ರು. ನಾಳೆ ಮಂಗಳವಾರ ಆಗಿರೋದ್ರಿಂದ ಮಟನ್ ತಿನ್ಬೇಕು ಅಂತ ತುಂಬಾ ದಿನದಿಂದ ಅನಿಸ್ತಿತ್ತು. ಯಾವಾಗೋ ತಿಂದಿದ್ದು 3-4 ತಿಂಗಳಾಗ್ಬಿಟ್ಟಿದೆ ಮಟನ್ ತಿಂದು. ಅದಕ್ಕೆ ಅವರೆಕಾಳು ತರಿಸಿದ್ದೆ. ಅವರೆಕಾಳು ಹಾಕಿ ಮಟನ್ ಸಾಂಬಾರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ. ಆದಷ್ಟು ಚಿಕನ್ ಸಾಂಬಾರ್ಗೆ ಮಟನ್ ಸಾಂಬಾರ್ಗೆ ಅವರೆಕಾಳು ಹಾಕಿ ಸಾಂಬಾರ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮ್ ಕಡೆ ನಾವೆಲ್ಲ ಇದೇ ತರನೇ ಮಾಡೋದು. ಈ ಬೇಸಿಗೆ ಟೈಮ್ ಅಲ್ಲಿ ಸೀಟ್ ಮನೇಲಿ ಇರಕ್ಕೆ ಆಗೋದಿಲ್ಲ. ನನ್ ಮಕ್ಳಂತೂ ನಗರ್ತಾನೆ ಇದ್ರು. ಮನೆ ಒರೆಸ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅವಕ್ಕೂ ಕೂಡ ತಣ್ಣಗಾಗುತ್ತೆ ಜೀವ. ಆಮೇಲೆ ಆದ್ರೂ ಸಮಾಧಾನ ಆಗುತ್ತೆ ಅವ್ರಿಗೆ ಅಂತ. ಮತ್ತೆ ನಮ್ಮ ಮನೆಯವರು ಸಂಜೆ ಮೇಲೆ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಿದ್ರು. ಹಾಗೆ ಬಟಾಣಿ ಕೂಡ ತಂದಿದ್ರು. ಅವ್ರಿಗೆ ಬಟಾಣಿ ಕುರ್ಮಾ ಮಾಡ್ಕೊಡ್ಬೇಕಾಗಿತ್ತಂತೆ. ಅದಕ್ಕೆ ಬಟಾಣಿ ಬಿಡಿಸ್ಕೊಂಡು ಅವರು ಮಿಲ್ಕ್ ಶೇಕ್ ಕುಡಿತಿದ್ರು. ಆ ಟೇಸ್ಟ್ ಅಂತ ನಂಗೆ ಒಂಚೂರು ಇಷ್ಟ ಇಲ್ಲ. ಆದ್ರೂ ಕುಡಿ 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 ಅಂತ ಹಿಂಸೆ ಮಾಡ್ತಿದ್ರು ನಮ್ಮ ಮನೆಯವರು. ಅವ್ರು ಕುಡಿಯೋ ಮಿಲ್ಕ್ ಶೇಕ್ ತುಂಬಾ ಹೆಲ್ತಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ತರ ಜೊತೆಲಿ ಕೂತಿ ಇಬ್ರು ಕೂಡ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನನೇ ಆಗೋಗಿತ್ತು. ಅವ್ರ ಕೆಲಸ ಅವ್ರು ಬಿಸಿ ಆಗಿದ್ರು, ನನ್ ಕೆಲ್ಸದಲ್ಲಿ ನಾನ್ ಬಿಸಿ ಆಗಿದ್ದೆ. ಹಾಗೆ ನಮ್ ತಾತ ಬಂದಿದ್ರು. ನಮ್ ತಾತನ್ನು ಮಾತಾಡಿಸ್ಕೊಂಡು ಕೂತಿದ್ದೆ. ಆಮೇಲೆ ಡಂಬಲ್ಸ್ ಎಲ್ಲಾನು ರೆಡಿ ಮಾಡಿದ್ರು ನಮ್ಮ ಮನೆಯವರು. ಅದನ್ನೆಲ್ಲಾನು ಕೂಡ ಒಳಗಡೆ ಎತ್ತಿ ಇಡ್ತಿದ್ರು. ಮತ್ತೆ ಆದಷ್ಟು ನಾನು ನನ್ನ ಫ್ರೆಂಡ್ಸ್ ಗಳ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡು ನಾನು ಅಡಿಗೆ ಮಾಡಕ್ಕೆ ಇಷ್ಟ ಪಡ್ತೀನಿ ಯಾವಾಗ್ಲೂ ಕೂಡ. ಯಾಕಂದ್ರೆ ಬಾಕಿ ಟೈಮ್ ಅಲ್ಲಿ ಫೋನ್ ಗಳಲ್ಲಿ ಎಡಿಟ್ ಮಾಡ್ಕೊಂಡು ಕೂತಿರ್ತೀನಿ ಕೆಲಸ ಮಾಡ್ಕೊಂಡು. ಅದೇ ಅಡಿಗೆ ಮಾಡ್ಬೇಕಾದ್ರೆ ನಾನು ಫೋನ್ ಇಟ್ಕೊಂಡಿರಲ್ಲ. ಅದಕ್ಕೆ ಅವ್ರ ಜೊತೆಗೆ ಮಾತಾಡ್ಕೊಂಡು ಆದಷ್ಟು ಅಡಿಗೆ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಬಟಾಣಿ ಕುರ್ಮಾ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಸೋಂಪು ಕಾಳು, ಹಾಗೆ ಚಕ್ಕೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ಗಂಟನು ಕೂಡ ಬೇಯಿಸ್ಕೊಂಡು ಆ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಟೊಮೊಟೊ ಹಾಕಿ ರುಬ್ಬಿ ಆ ನಂತರ ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿಗಳನ್ನ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಅಳತೆಗೆ ಬೇಕಾದಷ್ಟು ನೀರ್ ಹಾಕಿ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ವಿಜಿಲ್ ಕುಗ್ಸಿದ್ರೆ ಸಾಕು. ಚೆನ್ನಾಗಿ ಟೇಸ್ಟಿಯಾಗಿ ಬಟಾಣಿ ಕುರ್ಮಾ ರೆಡಿ ಆಗುತ್ತೆ. ಬಿಸಿಲಲ್ಲಿ ಸೀಟ್ ಕಾವ್ಗೆ ಆದಷ್ಟು ನೀರ್ ಬೆಚ್ಚಗೆ ಆಗ್ತಾನೆ ಇರುತ್ತೆ. ಅದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ ತಣ್ಣೀರ್ ಬಟ್ಟೆನ ಕಟ್ಬಿಡದ ಅಂತ ಅನ್ಬಿಟ್ಟು ತಣ್ಣೀರ್ ಬಟ್ಟೆ ಕಟ್ತೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬನ್ನೂರ್ಗೆ ಹೋಗಿ ಅವ್ರ ಕೆಲಸ ಎಲ್ಲಾನು ಕೂಡ ಮುಗಿಸ್ಕೊಂಡು ಮನೆಗ್ ಬಂದ್ರು.